ಯಾಹೂವಿಗೆ ಸ್ತೋತ್ರ. ಯೆಹೋವನು ಒಳ್ಳೆಯವನು, ಆತನ ನಾಮವನ್ನು ಕೊಂಡಾಡಿರಿ, ಅದು ಮನೋಹರವಾಗಿದೆ. ಭಾನುವಾರ 20 ಡಿಸೆಂಬರ್ 2020 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಶ್ರೀ ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯದ 10ನೇ ವಚನ. ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ಎಲ್ಲರೂ, ಸರ್ವ ಜನರು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ದೇವರು ತಾನೇ ನಮಗೆ ಯೇಸುವಿನ ಪ್ರೀತಿಯನ್ನು ಹಂಚಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಈ ಸಂದರ್ಭವು ದೇವದೂತರು ಕುರುಬರ ನಡುವೆ ಬಂದು ಯೇಸು ಕ್ರಿಸ್ತನ ಜನನದ ಸುವಾರ್ತೆಯನ್ನು ಸಾರುವಂಥದ್ದನ್ನು ನಾವು ನೋಡುತ್ತೇವೆ. ದೂತರು ಹಾಡಿಕೊಂಡಾಡುವಂಥದ್ದನ್ನು ಕೂಡ ನಾವು ನೋಡುತ್ತೇವೆ. ಈ ಒಂದು ಸಮಯದಲ್ಲಿ ದೇವರು ತನ್ನ ಮಗನಾದಂಥ ಯೇಸು ಕ್ರಿಸ್ತನು ನಮಗೆ ಕೊಟ್ಟಿದ್ದಾನೆ, ಆತನು ನಮ್ಮ ರಕ್ಷಕನು ಎಂಬುವಂಥ ಮಾತು ನಾವು ತಿಳಿದುಕೊಂಡಿದ್ದೇವೆ. ಈ ವಚನದಲ್ಲಿ ನಾವು ನೋಡುವುದಾದರೆ, ಯೇಸು ಕ್ರಿಸ್ತನ ಜನನವು, ಇದರ ಸುವಾರ್ತೆಯು ಎಲ್ಲ ಜನರಿಗೆ ಮುಟ್ಟುವಂಥದ್ದು ಸೂಕ್ತವಾದದ್ದು. ಎಲ್ಲ ಜನರು ಯೇಸುವನ್ನು ಅನುಭವಿಸಿ ಯೇಸುವಿಗೆ ಸ್ತೋತ್ರ ಸಲ್ಲಿಸುತ್ತಾ ಯೇಸುವಿಗಾಗಿ ಜೀವಿಸುವಂಥವರಾಗಬೇಕು. ಯಾಕಂದರೆ ಯೇಸು ಈ ಲೋಕಕ್ಕೆ ಬರುವಾಗ ಯಾವ ಮತವನ್ನಾಗಲಿ, ಯಾವ ಜಾತಿಯನ್ನಾಗಲಿ, ಕುಲವನ್ನಾಗಲಿ ಪ್ರೀತಿಸದೆ ಸರ್ವ ಜನರನ್ನು ತಮ್ಮದೇ ಆದಂಥ ಸ್ಥಿತಿಯಲ್ಲಿಯೇ ದೇವರು ಯೇಸು ಕ್ರಿಸ್ತನ ಪ್ರೀತಿಯನ್ನು ಹಂಚಿದನು. ಯೇಸು ಕ್ರಿಸ್ತನು ಎಲ್ಲರನ್ನು ಪ್ರೀತಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಈ ಒಂದು ಶುಭ ಸಮಾಚಾರ ತನ್ನ ಮಕ್ಕಳಿಗೆ ಮಾತ್ರ ಅಲ್ಲ, ಅಂದರೆ ಈ ಲೋಕದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಯೇಸುವಿನ ಪ್ರೀತಿಯನ್ನು ಅರಿತುಕೊಳ್ಳಬೇಕು, ಯೇಸುವನ್ನು ಮಹಿಮೆ ಪಡಿಸಿಕೊಳ್ಳಬೇಕು. ಇದೇ ಎಲ್ಲರ ಜೀವನದಲ್ಲಿ ಒಂದು ವಿಶೇಷತೆ ತರುವಂಥದ್ದು, ದೇವರಿಗೆ ಮೆಚ್ಚುಗೆಯಾದಂಥ ಬಾಳ್ವೆಯಲ್ಲಿ ಜೀವಿಸುವಂಥದ್ದು. ಹೀಗೆ ನಾವು ದೇವರ ಕಾರ್ಯವನ್ನು ಮಾಡೋಣ. ದೇವರ ಕಾರ್ಯವನ್ನು ಮಾಡುವಾಗ ದೇವರು ನಮ್ಮನ್ನು ಸದಾಕಾಲ ಪ್ರೀತಿ ಮಾಡಿದ್ದಾನೆ. ನಾವು ಎಂಥವರಾದರೂ ನಮ್ಮನ್ನು ಪ್ರೀತಿ ಮಾಡುತ್ತಾನೆ, ಎಲ್ಲರನ್ನೂ ಸಹ ಪ್ರೀತಿ ಮಾಡುತ್ತಾನೆ. ಎಲ್ಲರನ್ನು ಎಂಬುದಾಗಿ ಹೇಳುವಾಗ ಸ್ಥಾನ, ಮಾನ, ಹೆಸರು, ಜಾತಿ, ಕುಲ ಯಾವುದೇ ಸ್ಥಿತಿಯಲ್ಲಿದ್ದರೂ ಯೇಸು ನಮ್ಮನ್ನು ಪ್ರೀತಿ ಮಾಡುವಂಥವನಾಗಿದ್ದಾನೆ. ಈ ಒಂದು ಪ್ರೀತಿ ಎಲ್ಲರ ಜೀವನದಲ್ಲಿ ಬದಲಾವಣೆಯನ್ನು ತರಲಿ, ಸಮಾಧಾನವನ್ನು ತರಲಿ. ಕರ್ತನೆ ದಯಾಮಯ ಸ್ವಾಮಿ, ನಿನ್ನ ಪ್ರೀತಿ ಕೃಪೆಗಳು ಶ್ರೇಷ್ಠವಾದದ್ದು. ಅವುಗಳು ನಮಗೆ ಎಲ್ಲ ರೀತಿಯಲ್ಲೂ ಆಶೀರ್ವಾದ ತರುತ್ತಾ, ಕ್ರಿಸ್ತನ ಸಮುದಾಯಕ್ಕೆ ನಾವು ಸೇರುತ್ತಾ ಅನೇಕರನ್ನು ಸೇರಿಸಿ ನಡೆಸಿ ನಿನಗೆ ಮಹಿಮೆ ಸಲ್ಲಿಸುವ ಹಾಗೆ ಜೀವಿಸುವಂತೆ ಮಾಡು. ಮಹಿಮೆ ನಿನಗಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದ್ದೇವೆ ತಂದೆಯೇ, ಆಮೆನ್.